ಮತ್ತೆ ಅದು ವಿಗ್ರಹ ಮತ್ತೆ ಇಲ್ಲಿಗೆ ಹೇಗೆ ಬಂತು? ಸುಂದ್ರಮ್ಮನ್ ವಿಗ್ರಹ ಇಲ್ಲೇ ಇದೆ. ಇದು ಹೇಗೆ ಸಾಧ್ಯ? ನಾವವತ್ತು ಹುಡುಕ್ದಾಗ ಎಲ್ಲೂ ಇರ್ಲಿಲ್ವಲ್ಲ, ಮತ್ತೀಗ ಹೇಗೆ ಇಲ್ಲಿಗೆ ಬಂತು? ಹೊತ್ತಾಯ್ತಾ ಕಟ್ಟಿ ಬಂದು ಆಗಲೇ ಬಂದೆ. ನಾವು ಕಾಲ್ದಾರಿ ಅದಕ್ಕೆ ಥರ ಆಯಿತು. ಒಳಗೆ ಯಾರೂ ಇಲ್ಲ ತಾನೆ? ಮಣಿಕಂಠನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಅವನ್ಯಾಕೆ? ಅವನಿಂದ ನಮ್ಮ ಪೂಜೆಗೇನು ಲಾಭ? ಇದು ಲಾಭ ನಷ್ಟಗಳ ಪ್ರಶ್ನೆ ಅಲ್ಲ ಕನಕಾಂಬರಿ. ನಮ್ಮ ಮೂವರಲ್ಲಿ ಆದ ಒಪ್ಪಂದದಲ್ಲಿ ಸಾಸಿವೆ ಕಾಳಷ್ಟು ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ನನ್ನ ಶಿಷ್ಯ ಮಣಿಕಂಠ ಪೂಜೆ ಮುಗಿಯೋವರೆಗೂ ನಿಮ್ಮ ಜೊತೆನೇ ಇರ್ತಾನೆ. ನಾನು ಇಲ್ಲೇ ಹೊರಗಿರ್ತೇನೆ. ನೀವು ಪೂಜೆ ಮುಗಿಸ್ಕೊಂಡು ಬನ್ನಿ. ಅವನಿಂದ ನಮಗೇನು ತೊಂದರೆ ಇಲ್ಲ. ಅವನಿಲ್ಲೇ ಇರಲಿ. ಮೇಷ್ಟ್ರಮ್ಮ, ನೀವಿಲ್ಲಿ? ತಾಯಿ ಯಾವಾಗಲೂ ಮಕ್ಕಳಿರೋ ಕಡೆನೇ ಇರ್ತಾಳೆ ಅಲ್ವಾ? ಅಂದ್ರೆ ನಿಮ್ಮ ಮಕ್ಕಳಿರೋದು ಈ ಊರಲ್ಲ? ಇಲ್ಲ, ಈ ಊರಲ್ಲಿ ಅಲ್ಲ. ಯಾವುದೋ ಕೆಲ್ಸದ ಮೇಲೆ ಈ ಊರಿಗೆ ಬಂದಿದ್ದಾರೆ. ಆದ್ರೆ ಕೆಲಸ ಪೂರ್ಣಗೊಳಿಸೋಕಾಗ್ತಿಲ್ಲ ಅಂತ ನನ್ನನ್ನು ಕರೆದ್ರು. ಮಕ್ಕಳಿಗೆ ಸಕಾಲದಲ್ಲಿ ಸಹಾಯ ಮಾಡೋದು ಮಾತೃಧರ್ಮ. ಅದಕ್ಕೆ ಬಂದೆ. ನಿಮಗ್ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇದೆ ಮೇಷ್ಟ್ರಮ್ಮ. ಆದ್ರೆ ಇವಳು ಇದ್ದಾಳೆ.
ನೀವ್ ಹೇಳ್ದ ಹಾಗೆ ಇವಳ ಕೆಲ್ಸಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಪಾಡ್ಪಡ್ತಾ ಇದ್ದೀನಿ. ಆದ್ರೂ ಇವಳು ಬರ್ತಾ ಇಲ್ಲ. ಈ ವಿಗ್ರಹ ತರಾನೇ ಕಲ್ಲು ಮನಸ್ಸು ಇವಳು. ತಾಯಿ ಮನಸ್ಸು ಕಲ್ಲಾಗಿರತ್ತ ಮೇಷ್ಟ್ರಮ್ಮ? ಹಾಗನ್ಬಾರ್ದು ಜಾಜಿ. ಮಗು ಹಸಿವಿನಿಂದ ಅಳೋವರೆಗೂ ಯಾವ ತಾಯಿನೂ ಹಾಲುಣಿಸೋದಿಲ್ಲ. ಈಗ ಅವಳನ್ನ ಸ್ತುತಿಸಿದ್ಯಲ್ಲ, ಮಗಳಾಗಿ ಬೇಡ್ಕೊಂಡಿದ್ಯಲ್ಲ, ಬರ್ತಾಳೆ. ನಿನ್ ಸಹಾಯಕ್ಕೆ ಧಾವಿಸ್ಕೊಂಡ್ ಬರ್ತಾಳೆ. ಅದ್ರಲ್ಲೂ ನೀನ್ ಕರೆದ್ರೆ ಕೊಂಚ ಬೇಗನೆ ಬರ್ತಾಳೆ. ಯಾಕೆ ಅಂದ್ರೆ ನೀನ್ ಅವಳ ಪ್ರೀತಿಯ ಮಗಳು. ಬದುಕ್ನಲ್ಲಿ ಎಲ್ಲಾ ಕಳ್ಕೊಂಡೆ ಅನ್ನಿಸ್ತಿದೆ ಮೇಷ್ಟ್ರಮ್ಮ. ಅಮ್ಮನವ್ರ ಪೂಜೆಗೆ ಅಂತ ಬಂದ್ ಕಾರ್ಯ ಪದೇ ಪದೇ ವಿಫಲ ಆಗ್ತಿದೆ. ಪ್ರಾಣಕ್ ಪ್ರಾಣವಾಗಿ ಪ್ರೀತಿಸ್ತಿದ್ದ ಬಂಗಾರಿನೂ ಕಳ್ಕೊಂಡೆ. ಇದು ನ್ಯಾಯನಾ? ನನಗೆ ಯಾಕೆ ಪದೇ ಪದೇ ಹೀಗಾಗ್ತಿದೆ ಮೇಷ್ಟ್ರಮ್ಮ? ಎಲ್ಲ ಅಮ್ಮನವ್ರಿಚ್ಛೆ. ಹಾಗೆ ಹೇಳ್ಬೇಡಿ. ಮಗಳಿಗೆ ದುಃಖ ಕೊಟ್ಟು ಅಮ್ಮನವ್ರು ಸಾಧಿಸೋದಾದ್ರೂ ಏನು? ಬಂಗಾರಿನ ಕಳ್ಕೊಳ್ಳೋದಕ್ ನಾನು ಒಪ್ಕೊಳ್ಳೋದಿಲ್ಲ. ಅದು ವಿಧಿ ಇಚ್ಛೆ ಜಾಜಿ. ತಡಿಯಕ್ಕೆ ನೀನ್ಯಾರು ನಾನ್ಯಾರು? ನಾನು ಅಮ್ಮನವ್ರನ್ನ ನಂಬಿದ್ದೀನಿ, ವಿಧಿ ನಂಬಿ ಬಂದಿಲ್ಲ. ನಂಬಿದ ಮಾತ್ರಕ್ಕೆ ಇಷ್ಟಪಟ್ಟಿದ್ದನ್ನೆಲ್ಲ ಕೊಡ್ಬೇಕಾಗಿಲ್ಲ ಅಮ್ಮನವರು. ಆ ತಾಯಿ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾಳೆ, ಆಸೆಗಳನ್ನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಮೇಷ್ಟ್ರಮ್ಮ. ನನಗೆ ಬಂಗಾರಿ ಬೇಕು. ಅಮ್ಮನವ್ರ ಸಂಕಲ್ಪ ಪೂರೈಸಕ್ ಬಂದಿರೋಳು ನಾನು. ಹಾಗಿದ್ಮೇಲೆ ನನ್ನ ಯೋಗಕ್ಷೇಮ ಪೂರೈಸಬೇಕಾದವಳು ಅವಳೇ ಅಲ್ವಾ? ಆದ್ರೆ ಅವಳು ಎಲ್ಲ ಮರ್ತು ಬಿಟ್ಟಿದ್ದಾಳೆ. ಪರವಾಗಿಲ್ಲ, ಇಂಥ 100 ಕಷ್ಟ ಬರ್ಲಿ, ನಾನು ಹೋರಾಡ್ತೀನಿ. ಬಂಗಾರಿನ ಬಿಟ್ಕೊಡೋದಕ್ಕೆ ನಾನ್ ತಯಾರಿಲ್ಲ ಮೇಷ್ಟ್ರಮ್ಮ. ಅವನು ನನ್ನವನು, ನನಗೋಸ್ಕರನೇ ಹುಟ್ಟಿರೋನು. ಈಗ ನಿನಗ್ ಸಿಕ್ಕಿರೋ ಬದುಕೇ ನಿಂದಲ್ಲ, ನಿನ್ನ ಜೀವವೇ ಎರವಲು. ಯಾವ ಹಕ್ಕಿಟ್ಕೊಂಡ್ ಕೇಳ್ತೀಯ ಇವನ್ನೆಲ್ಲ? ಬೇಕಿಲ್ಲ ನನ್ಗೀ ಜೀವ. ನಾನ್ ಕೇಳಿ ಪಡ್ಕೊಂಡಿರೋದಲ್ಲ. ತಗೊಳ್ಳಿ. ಅವಳಿಚ್ಛೆ ಪೂರೈಸೋದಕ್ಕೋಸ್ಕರ ನಾನ್ ಬದುಕ್ಬೇಕಿತ್ತು. ಅದಕ್ಕೆ ಜೀವ ಕೊಟ್ಲು. ಬದುಕ್ಸೋದು ಅವಳಿಚ್ಛೆ ಆದ್ರೆ ಯಾವ ರೀತಿ ಬದುಕ್ಬೇಕನ್ನೋದು ನನ್ನಿಚ್ಛೆ. ಅಮ್ಮನವರ ಸಂಕಲ್ಪಗಳೇ ಚಲಾವಣೆಗೆ ಬರೋದು ಜಾಜಿ. ನಿನ್ನ ಹುಟ್ಟಿನ ಕಾರ್ಯ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವಳಿಚ್ಛೆ ಪೂರೈಸು. ಈ ನಡುವೆ ಬಂಗಾರಿ ಅನ್ನೋ ಮೋಹ ಬೇಡ. ಬಂಗಾರಿ ನನ್ನ ಮೋಹ ಅಲ್ಲ ಮೇಷ್ಟ್ರಮ್ಮ. ಅವನು ನನ್ನ ಕನಸು, ನನ್ನ ಉಸಿರು, ನನ್ನ ನೆರಳು. ನೆರಳೇ ಇಲ್ದಿದ್ರೆ ನಾನು ಸತ್ತು ಹೋಗಿದ್ದೀನಿ ಅಂತ ಅರ್ಥ. ಯಾಕಂದ್ರೆ ಸತ್ತೋದವ್ರ ಹಿಂದೆ ಮಾತ್ರ ನೆರಳಿರೋದಿಲ್ಲ. ತಾಂಡಾದ ಪುಟ್ಟ ಹುಡುಗಿ ಜಾಜಿ ದೊಡ್ಡ ದೊಡ್ಡ ಮಾತಾಡೋದನ್ನ ಕಲ್ತ್ಬಿಟ್ಲಲ್ವಾ? ಬದುಕು ದೊಡ್ಡ ಪಾಠಶಾಲೆ ಅಲ್ವಾ ಮೇಷ್ಟ್ರಮ್ಮ? ಆದರೂ ಆ ಪಾಠಶಾಲೆಯಲ್ಲಿ ಇರುವ ಮನುಷ್ಯನಿಗೆ ತನ್ನ ದುರಾಸೆಗಳನ್ನ ಮೀರಲಾಗಲಿಲ್ಲ. ಹಸಿವಾದಾಗ ಊಟ ಕೊಡು ಅಂತ ಕೇಳ್ತಾನೆ. ಯಾರೋ ಬರ್ತಿರೋ ಹಾಗಿದೆ. ಅಪ್ಪ ದಯವಿಟ್ಟು ನೀವು ಹೊರಡಿ ಅಪ್ಪ.